ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ಫ್ರೆಂಡ್ಸ್, ನಾನು ಇವತ್ತು ಒಂದು ಮಸ್ತಾಗಿ ಆಲೂ ಕರಿನ ಅಂದ್ರೆ ಆಲೂ ಗ್ರೇವಿನ ಮಾಡತ್ತೀನಿ ರೀ. ಬರ್ರಿ ಹಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ಒಂದು 4 ಆಲೂಗಡ್ಡೆನ ನೋಡ್ರಿ, ಇಲ್ಲಿ ಚಲೋದು ನಂಗೆ ಮ್ಯಾಲಿನ ಸಿಪ್ಪೆ ಎಲ್ಲ ತಗೊಂಡು ಈ ಥರ ನೋಡ್ರಿ ಈ ಸೈಜ್ ಒಳಗೆ ಕಟ್ ಮಾಡ್ಕೋಬೇಕಾಗ್ತೈತಿ. ಇದನ್ನು ಒಂದು ಮ್ಯಾರಿನೇಟ್ ಮಾಡ್ಕೊಳ್ಳೋಣ್ರಿ. ಅದಕ್ಕೆ ಏನು ಹಾಕಬೇಕಪ್ಪ ಅಂತ ಹೇಳಿದ್ರೆ ಉಪ್ಪು ಹಾಕೊಳತ್ತೀನಿ ರೀ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋರಿ. ನಾನಿಲ್ಲಿ 1 ಸ್ಪೂನ್ ಕಿಂತ ಸ್ವಲ್ಪ ಜಾಸ್ತಿ ಹಾಕೊಂಡೇನಿ. ಮತ್ತು ನೆಕ್ಸ್ಟ್ ಇಲ್ಲೇ ಖಾರದ ಪುಡಿ ಹಾಕೊಳಕತ್ತೀನಿ. ಇದು ಅಷ್ಟೇ ರೀ, ಒಂದು 3 ರಿಂದ 4 ಸ್ಪೂನಷ್ಟು ಹಾಕೊಳಕತ್ತೀನಿ. ನೀವು ನೋಡಿ ಹಾಕೋರಿ, ನೀವು ಯಾವ ಥರ ಖಾರ ತಿಂತೀರಿ ಅಂಥೇಳಿ. ಆಮೇಲೆ ಸ್ವಲ್ಪ ಇಲ್ಲ ಅರ್ಶಿಣ ಪುಡಿ ಹಾಕೊಳತ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಧನಿಯಾ ಪುಡಿ ಹಾಕೊಳತ್ತೀನಿ ರೀ. ಇಲ್ಲಪ್ಪ ಅಂದರೆ ನೀವು ಮನ್ಯಾಗ ಮಾಡಿದ್ದು ನೀವು ಯಾವ್ದು ಮಸಾಲ ಯೂಸ್ ಮಾಡ್ತೀರಿ ಅದನ್ನು ಹಾಕೋರಿ. ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ನೋಡ್ರಿ ಇಲ್ಲೇ ಈ ಉಪ್ಪು ಖಾರ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂಡೀನಿ. ಆಮೇಲೆ ಸ್ವಲ್ಪ ನೀರು ಹಾಕೋಬೇಕ್ರಿ. ನೀರು ಹಾಕ್ಕೊಂಡೆ ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೊರಿ. ಯಾಕಂದ್ರೆ ಇದು ಡ್ರೈ ಇರ್ತೈತಿ, ಹಾಗಾಗಿ ಸ್ವಲ್ಪ ಎಲ್ಲ ಮಸಾಲೆ ಮಿಕ್ಸ್ ಆಗ್ಬೇಕಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕೋಬೇಕು. ಹಾಕ್ಕೊಂಡು ನೋಡ್ರಿ ಇಲ್ಲಿ ಚಲೋ ಹೊತ್ನಂಗೆ ಮಿಕ್ಸ್ ಮಾಡಿ ಇದನ್ನ ಒಂದು ಸ್ವಲ್ಪ ಹೊತ್ತು ಇಟ್ಬಿಡೋಣ. ಸ್ವಲ್ಪ ಹೊತ್ತು ಅಂದ್ರೆ ಒಂದು 5 ನಿಮಿಷ. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ್ರಿ. ಗ್ರೇವಿಗೆ ಏನು ಬೇಕಂತ ಹೇಳಿ ಈಗ ಒಂದು 3 ಟೊಮೆಟೊ ತೊಗೊಂಡೇನ್ರಿ, ಸಣ್ಣ ಸೈಜಿನವು. ಇವನ್ನ ಈಗ ಪ್ಯೂರಿ ಮಾಡಿ ಇಟ್ಕೋಬೇಕು ಸಣ್ಣಾಗಿ. ನೋಡ್ರಿ ಇಲ್ಲೇ ಈ ಥರ ಒಂದು ಸ್ವಲ್ಪ ಟೊಮೆಟೊ ಇದ್ರೂ ನಡೀತೈತಿ. ಈಗ ಇದನ್ನು ಒಂದು ಬಟ್ಲಿಗೆ ತೊಗೊಳಕತ್ತೀನಿ ರೀ. ಈಗ ಇದೇ ಜಾರಿಗೆ ನಾನು ಇನ್ನೊಂದು ಮಸಾಲೆ ಮಾಡ್ಕೊತೀನಿ. ಏನಪ್ಪ ಅಂತ ಹೇಳಿದ್ರೆ ಭಾಳ ಸಿಂಪಲ್ ಐತ್ರಿ. ಸ್ವಲ್ಪ ಕೊಬ್ಬರಿ ರೀ, ಒಂದು ಅರ್ಧ ಬಟ್ಲೊಳಗೆ ಒಂದು ಸ್ವಲ್ಪ ತೊಗೊಂಡೇನಿ ರೀ ನಾನು. ಕೊಬ್ಬರಿ ಭಾಳ ಹಾಕಬಾರ್ದು ಮಸಾಲೆ, ಹಂಗಾಗಿ. ಮತ್ತು ನೋಡ್ರಿ ಇಲ್ಲೇ ಒಂದು 10 ರಿಂದ 15 ಬೆಳ್ಳುಳ್ಳಿ ಹೆಸಳು, ಮತ್ತು ಇದನ್ನು ಎಲ್ಲ ಸಿಪ್ಪಿ ತೆಗೆದು ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇಲ್ಲಿ 1 ಇಂಚಿನಷ್ಟು ಶುಂಠಿ ರೀ, ಅಲ್ಲ ಅಂತೇವೆ ನಮ್ಮ ಕಡೆ, ಇದನ್ನು ಹಾಕ್ಕೊಳಕತ್ತೀನಿ. ಒಂದು 4 ಲವಂಗ ಮತ್ತು ಒಂದು ಏಲಕ್ಕಿ ಹಾಕ್ಕೊಳಕತ್ತೀನಿ. ಬಹಳ ಮಸಾಲೆ ಆದ್ರೂ ಅಷ್ಟು ಟೇಸ್ಟ್ ಬರೋಂಗಿಲ್ಲ. ಈಗ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಎಲ್ಲ ಹಾಕ್ಕೊಂಡು ಇದನ್ನು ಸಣ್ಣಗೆ ನೋಡ್ರಿ ಮಿಕ್ಸರ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಬರ್ಬೇಕು. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಏನಪ್ಪ ಅಂತ ಹೇಳಿದ್ರೆ ಒಂದು ಬಾಳ್ಗೆ ಇಟ್ಕೊಂಡು ಅದಕ್ಕೀಗ ಒಂದು 4 ರಿಂದ 5 ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಎಣ್ಣೆ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಹಾಕೋರಿ, ಚಲೋ ಅನ್ನಿಸ್ತೈತಿ, ಗ್ರೇವಿ ಮಸ್ತ್ ಆಗ್ತೈತಿ. ಈಗ ಎಣ್ಣೆ ಕಾದಾದ್ಮೇಲೆ ಈಗೇನು ಕಲಸಿಟ್ಕೊಂಡಿದ್ವಲ್ರಿ, ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡಿನ, ಅದನ್ನು ಹಾಕ್ಕೊಳಕತ್ತೀನಿ. ಈಗ ಹಾಕ್ಕೊಂಡು ಎಣ್ಣೆಗೆ ಮಸ್ತ್ ಫ್ರೈ ಆಗ್ಬೇಕು ನೋಡ್ರಿ. ಇದು ಈ ಉಪ್ಪು ಖಾರ ಎಲ್ಲ ಚೆಂದಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೋಬೇಕು. ಮತ್ತು ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊರಿ. ತಳ ಹತ್ತು ಬಿಡ್ತೈತಿ, ಹಾಗಾಗಿ ಇದು ಬಿಡ್ಲಾರ್ದಂಗೆ ಸ್ವಲ್ಪ ಕೈಯಾಡ್ಸ್ಕೊತ ಇರ್ರಿ. ಯಾಕಂದರೆ ನೀರು ಹಾಕಿರಂಗಿಲ್ಲ ನಾವು, ಹಾಗಾಗಿ ಸ್ವಲ್ಪ ಇದನ್ನು ಕೈಯಾಡ್ಸ್ಕೊತಿರ್ಬೇಕು. ಈಗ ನಾವೇನು ಕಲಸಿಟ್ಟಿದ್ವಲ್ರಿ ಅದೇ ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಇನ್ನೊಂದು ಸ್ವಲ್ಪ ನೋಡ್ರಿ ಕೈಯಾಡಿಸ್ಬೇಕು. ಇವಾಗ ಇದು ಮೇಲೆ ಸ್ವಲ್ಪ ಎಣ್ಣೆ ತೇಲಿ ಬರ್ಬೇಕು ರೀ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿರಿ. ನೋಡ್ರಿ ಇಲ್ಲಿ ಎಷ್ಟು ಚಲೋ ನಂಗೆ ಎಣ್ಣೆ ತೇಲಿ ಬರತೈತಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡತ್ತೀರಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನಾನು ಹಾಕಿದ ವಿಡಿಯೋ ನಿಮಗೆ ಮೊದಲೇ ನೋಟಿಫಿಕೇಷನ್ ಬರ್ತೈತಿ. ಈಗ ನೋಡ್ರಿ ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ವಲ್ರಿ, ಅದನ್ನು ಹಾಕ್ಕೊಳಕತ್ತೀನಿ. ಇದನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಟೊಮೆಟೊ ಭಾಳ ಹಾಕೋದು ಬೇಡ್ರಿ, ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ. ಆದಷ್ಟು ಕಡಿಮೆನ ಹಾಕೋರಿ. ನಾನಿಲ್ಲಿ ಒಂದು ಸಣ್ಣ ಸೈಜಿನ 3 ಟೊಮೆಟೊನ ತೊಗೊಂಡಿದ್ದೆ ನಾನಿಲ್ಲಿ ಅಷ್ಟೇ. ನಿಮ್ಗೇನಾರ ಭಾಳ ಕ್ವಾಂಟಿಟಿ ಬೇಕಂತ ಹೇಳಿದ್ರೆ ಆಲೂಗಡ್ಡೆ ಭಾಳ ಹಾಕಿರ್ತೀವಿ, ಹಾಗಾಗಿ ಟೊಮೆಟೊನೂ ಭಾಳ ಹಾಕಿರಿ ನಡೀತೈತಿ. ಅದರ ಒಂದು 4 ಆಲೂಗಡ್ಡೆ ಇಷ್ಟ ಆದರೆ ಸಾಕು ನೋಡಿರಿ. ಇದನ್ನ ಮುಚ್ಚಿ ಟೊಮೆಟೊದ ಸ್ಮೆಲ್ ಎಲ್ಲ ಹೋಗೋ ಮಟನೂ ಒಂದು 2 ನಿಮಿಷ ಇಟ್ಕೊಳ್ಳೋಣ್ರಿ. ನೋಡ್ರಿ ಈಗ ಟೊಮೆಟೊ ಫುಲ್ ಫ್ರೈ ಆಗಿ ನೋಡ್ರಿ ಎಣ್ಣೆ ತೇಲಿ ಬರತೈತಿ, ಹಿಂಗಾಗ್ಬೇಕು. ಈಗ ಇದು ಕುದಿಯಾಕತೈತ್ರಿ. ಈಗ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಆಲ್ಮೋಸ್ಟ್ ಈಗ ಆಲೂಗಡ್ಡೆನೂ ಕುದ್ದಾವ. ಈಗ ನಾವೇನು ಮಸಾಲೆ ಮಾಡಿಟ್ಕೊಂಡಿದ್ವಲ್ರಿ, ಕೊಬ್ಬರಿ ಮಸಾಲೆ, ಅದನ್ನು ಹಾಕ್ಕೊಳ್ಳೋಣ ಈಗ. ಅದನ್ನು ಅಷ್ಟೇ ರೀ, ನಾನು ಭಾಳ ಹಾಕ್ಕೊಳಕತ್ತಿಲ್ಲ. ಇದ್ರಾಗ ಒಂದು 2 ಸ್ಪೂನ್ ಹಾಕ್ಕೊಳತ್ತೀನಿ ರೀ. ಮತ್ತು ಅದ್ರಾಗೂ ಸ್ವಲ್ಪ ಮಸಾಲೆನ ನಾನು ಸಪ್ರೇಟ್ ಮಾಡಿದೆ ನೋಡ್ರಿ. ಭಾಳ ಕೊಬ್ಬರಿ ಹಾಕಿದ್ರೂ ಮಸಾಲ ಅಷ್ಟು ಗ್ರೇವಿ ಅಷ್ಟು ಟೇಸ್ಟ್ ಆಗಂಗಿಲ್ಲ, ಸ್ವಲ್ಪ ಹಾಕ್ಬೇಕ್ರಿ. ಮಸಾಲ ವಾಸನೆ ಸ್ವಲ್ಪ ಇರಬೇಕು. ಈಗ ನಾವು ಕೊಬ್ಬರಿ ಎಲ್ಲ ಹಾಕಿದಾದ್ಮೇಲೆ ಇದು ಕೂಡ ಏನಂದ್ರೆ ಹಸಿ ಕೊಬ್ಬರಿದ ವಾಸನೆ ಎಲ್ಲ ಮಸಾಲ ವಾಸನೆ ಹೋಗೋವರೆಗೂ ಇದನ್ನ ಒಂದು 2 ನಿಮಿಷ ಫ್ರೈ ಮಾಡ್ಬೇಕ್ರಿ. ಒಂದು ಸ್ವಲ್ಪ ನೀರು ಹಾಕ್ಕೊಳತ್ತೀನಿ. ಭಾಳ ತೆಳ್ಳಗೆ ಮಾಡ್ಕೋಬೇಡ್ರಿ, ಗ್ರೇವಿ ಚಲೋ ಅನ್ಸಂಗಿಲ್ಲ. ಈಗ ನೋಡ್ರಿ ಕುದಿಯಾಕತೈತಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಸಣ್ಣಾಗಿ ಕಟ್ ಮಾಡಿ ಹಾಕಿ ಇನ್ನೊಂದು ಸಲ ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ
ಈ ಮಸಾಲ ಎಲ್ಲ ಚಲೋ ನಂಗೆ ಇದು ಮಿಕ್ಸ್ ಆಗಬೇಕು ಈ ಮಸಾಲೆ ಒಳಗೆ. ಹಾಗಾಗಿ ಇನ್ನೊಂದು 2 ನಿಮಿಷ ಇಟ್ಕೊರಿ. ನೋಡ್ರಿ ಮಸ್ತಾಗೈತಿ ಗ್ರೇವಿ, ನೀವು ಮಾಡ್ಕೊರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.